ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ನಿರಂತರವಾಗಿರುವ ರೈತಾಪಿ ವರ್ಗದ ಅನುಕೂಲತೆಗೆ ತಕ್ಕಂತೆ ಮತ್ತು ಅವರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಸಂಘದ ಸರ್ವ ಸದಸ್ಯರು ಸಹಕಾರ ಅತ್ಯಗತ್ಯ ಎಂದ ಅಧ್ಯಕ್ಷ ಮಾಳಜ್ಜಯ್ಯ. ಗುರುವಾರ ಸಮೀಪದ ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಾಲಯದಲ್ಲಿ 2023-24ನೇ ಸಾಲಿನ 75ನೇ ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಸಂಘದ ಅಧ್ಯಕ್ಷ ಮಾಳಜ್ಜಯ್ಯ ಮಾತನಾಡಿದರು. 2023-24ನೇ ಸಾಲಿನಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ 40,000 ಲಾಭದಾಯಕವಾಗಿದೆ. ಇನ್ನು ಗ್ರಾಮೀಣ ಪ್ರದೇಶದ ರೈತರು ಪಡೆದಂತಹ ಸಾಲವನ್ನ ಮರುಪಾವತಿ ಮಾಡದೇ ಇರುವುದರಿಂದ ಸಂಘಕ್ಕೆ ಅನುದಾನದ ಕೊರತೆಯಾಗಿದೆ. ಕೂಡಲೇ ರೈತರು ಪಡೆದಂತಹ ಸಾಲವನ್ನ ಮರುಪಾವತಿಸಿ ಎಂದು ರೈತರಲ್ಲಿ ಮನವಿ ಮಾಡಿದ್ರು. ಇದೇ ವೇಳೆ ಮಾಜಿ ಅಧ್ಯಕ್ಷ ಜಿಒ ಮಂಜಣ್ಣ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದ ಉಪಾಧ್ಯಕ್ಷ ಬಿ ತಿಪ್ಪೇಸ್ವಾಮಿ, ನಿರ್ದೇಶಕರಾದ ಜಿ ಬಸವರಾಜ್, ಎಟಿ ಅಶೋಕ್, ರೇಖಲಗೆರೆ, ರಾಮಸಾಗರ, ಪಿಎಂ ಗೌಡ್ರು, ಬಸವರಾಜ್ ರೈತರು ಇದ್ರು. ಸರ್ವ ಸದಸ್ಯರ ಸಭೆ ಅಂತಂದು ನಾವು ವರ್ಷ ಕರಿತೀವಿ. ವರ್ಷಕ್ಕೊಂದು ಹೊಸದ ರೀತಿಯಾಗಿ ಏನಾದರೂ ಒಂದು ಮಾಡಿರ್ತೀವಿ. ನಮ್ಮ ಕಮಿಟಿಯಲ್ಲಿ ಸೇರಿಕೊಂಡು ಹೋದ ಸಾರಿ ಬಾಂಡ್ ಅಡಿಷನಲ್ ಶೇರ್ ಏನು ಕೊಡೋದಿಲ್ಲ ಅಂತೇಳಿ ಬಾಂಡ್ ಮಾಡಿಸಿದ್ವಿ, ಬಾಂಡ್ ಕೊಡ್ತೀವಿ. ಈ ಸಾರಿ ಏನು ಮಾಡಿದ್ವಿ ಅಂತಂದರೆ ನೋಡು, ನಮ್ಮ ಸೊಸೈಟಿಗೆ 1 ವರ್ಷದ ವ್ಯವಹಾರ ಏನಾಗಿರ್ತದೆ ಆ ವ್ಯವಹಾರನೆಲ್ಲ ಪ್ರಿಂಟ್ ಮಾಡಿ ಜನರು ಕೊಡ್ರಿ, ಜನರು ಓದ್ಕೊಂಡು ಬಂದು ನಮ್ಮ ಪ್ರಶ್ನೆ ಕೇಳಿ. ನೀವು ಷೇರುದಾರರೆಲ್ಲರೂ ಯಾರೇ ಷೇರುದಾರ ಆಗಲಿ ನಮ್ಮ ಪ್ರಶ್ನೆ ಕೇಳಲಿ ಅಂತಂದ್ರೆ ನಾವು ಇವನು ಮಾಡಿಸಿ ನಿಮ್ಗೆ ಈ ಸಾರಿ ಹೊಸದಾಗಿ ಬಿಟ್ಟಿದ್ವಿ. ಇಡೀ ಚಿತ್ರದುರ್ಗ ಜಿಲ್ಲೆಗೆ ನಮ್ಮ ಸೊಸೈಟಿಗೆ ಫಸ್ಟ್ ಮಾಡಿ ಕೊಟ್ಟಿರೋದು. ಈಗ ನಮ್ಮ ಸೊಸೈಟಿಗೆ ಏನು ನಡೀತೈತೆ ಏನಿಲ್ಲ, ಏನು ವ್ಯವಹಾರ ಬರೀ ಸಾಲ ತಗೊಂಬೋದು, ನಾವು ತಿಂಬಾಕೋದು, ಅವ್ರ ಸತ್ರು ಇವ್ರ ಸತ್ರು, ಅದಾಯ್ತು ಇದಾಯ್ತು ಇವೆಲ್ಲ ನಮ್ಮ ಸೊಸೈಟಿಗೆ ಸಂಬಳಕ್ಕೆ ಎಷ್ಟು ಖರ್ಚು ಆಗ್ತೀವಿ, ನಾವು ಓಡಾಡೋದಕ್ಕೆ ಎಷ್ಟು ಖರ್ಚು ಆಗ್ತೀವಿ. ಅದು ಯಾರನ್ನ ನೀವು ಒಬ್ಬರನ್ನು ಹೋಗ್ಕೊಂಡು ಬಂದಿದ್ರಲ್ಲಪ್ಪ, ಒಂದು ಪ್ರಶ್ನೆ ಇದ್ರಾಗ ಯಾರನ್ನ ಕೇಳಿದ್ರ? ಮತ್ತೆ ನಾವು ಸರ್ವ ಸದಸ್ಯರಾಗಿ ಬಂದು ನಮ್ಗೆ ಆಡಳಿತ ಮಾಡೋರಿಗೆ ಚೀಮಾರಿ ಹಾಕ್ಬೇಕು. ನೀವು ಏನು ಆಡಳಿತ ಮಾಡ್ತೀರಿ, ನೀವು ಸೆಕ್ರೆಟರಿನಾಗಿ ಇಟ್ಕೊಂಡಿದ್ದೀರ ಅಂತ. ಹೌದೇನಪ್ಪ? ನೀವು ಬಂದು ಸುಮ್ಮನೆ ನಮಗೆ ಸಾಲ ಕೊಡಲಿಲ್ಲ, ನಿಮ್ಗೆ ಸಾಲ ಕೊಡಲಿಲ್ಲ, ನಮ್ಮ ಸಾಲ ಇಲ್ಲ, ನಿಮ್ಮ ಸಾಲ ಇಲ್ಲ ಅಂತಂದರೆ ಯಾರು ಗೊತ್ತಾಗ್ತದೆ? ಇದು ಈ ಸಾರಿ ಅಕ್ಷರಗಳು ಕಾಣೋದಿಲ್ಲ, ಮುಂದಿನ ಸಾರಿಗೆ ಬುಕ್ಲೆಟ್ ಮಾಡ್ಬೇಕು, ಎಲ್ಲರಿಗೂ ಅಕ್ಷರ ಕಾಣ್ಬೇಕಿಲ್ಲ. ನನಗೂ ಕಾಣೋದಿಲ್ಲ, ಅವನು ಓದೋಕ್ಕೂ ಬರೋದಿಲ್ಲ. ಇದು ಅಷ್ಟು ಸಣ್ಣದು ಮಾಡ್ತಿದ್ದೆ. ಈ ಸಾರಿ ಪ್ರಥಮ ಸಾರಿ ಮಾಡ್ತಿದ್ವಿ.